ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಎಸ್, ಆ್ಯಸ್ ಯೂಶುವಲ್ ಇವತ್ತು ಕೂಡ ನಾನು 11mm ನೀಡಲ್ನ ತೊಗೊಂಡು ಒಂದು 6 ಅಡಿ ದಾರದಲ್ಲಿ ಕ್ರೋಶೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾವುದೇ ರೀತಿ ಕುಚ್ಚುಗಳಿಲ್ಲ, ತುಂಬ ಈಸಿಯಾಗಿದೆ ಡಿಸೈನು. ಬ್ರೈಡಲ್ ಸೀರೆಗಳಿಗೆಲ್ಲ ಹಾಕೋಂತಹ ಡಿಸೈನು. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲೇದಾಗಿ ನೋಡಿ, ಹಿಂಬದಿಯಲ್ಲಿ ನಾನು ಒತ್ತಿಟ್ಕೊಂಡಿದ್ದೀನಿ 2 ದಾರನ. ಆನಂತರ ಫ್ರಂಟಿಂದ ನಾನು ನೀಡಲ್ನ ಪಾಸ್ ಮಾಡಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲಾಕ್ ಎಲ್ಲಿ ಮಾಡ್ಕೊಂಡಿವು ಅಲ್ಲೇ ಬಂದು ಸೆಕೆಂಡ್ ಲಾಕ್ನು ಕೂಡ ಮಾಡ್ಕೊಬೇಕು. ಆವಾಗ ನಮ್ಮದು ಸೆಕ್ಯೂರ್ ಆಗುತ್ತೆ ಬಟ್ಟೆಗೆ. ಈ ರೀತಿ ಲಾಕ್ ಆದಮೇಲೆ ನಾನು ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 2 ಚೈನ್ನ ಹಾಕ್ಕೊಂಡು 3ನೇ ಚೈನು ಸುಜಿ ಮೇಲೆ ದಾರ ತಗೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಇಲ್ಲೊಂದು ಚೈನ್ ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ, ಆನಂತರ ಮತ್ತೆ ನಾನೊಂದು 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರ ಹಿಂಬದಿಯಲ್ಲಿ ನಾನು ನೀಡಲ್ನ ಪಾಸ್ ಮಾಡಿ ಲಾಕ್ನ ಮಾಡ್ಕೊತಿರೋದು. ನೋಡಿ, ಈ ರೀತಿ ಪಿಕಾಕ್ ಅಲ್ಲಿ ಮಾಡ್ಕೊತಾ ಹೋಗಬೇಕು. ಇಷ್ಟು ಆದಮೇಲೆ ನಾನು ಮತ್ತೆ ಒಂದು ಚಿಕ್ಕದಾಗಿ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರವನ್ನು ತಗೊಂಡು ಒಂದು 2 ಚಿನ್ ಗ್ಯಾಪಿಗೆ ಬರೋ ಹಾಗೆ ನೋಡಿಕೊಂಡು ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಡಬಲ್ ಕ್ರೋಶನ ಮಾಡ್ತೀನಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಬಂದುಬಿಟ್ಟು ನೀಡಲ್ನ ಪಾಸ್ ಮಾಡಿ ಥ್ರೆಡನ್ನು ತಗೊಂಡು ಲಾಕ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಇವಾಗ ರೀತಿ ಡಿಸೈನ್ ನೋಡಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಹೇಳಿ. ಈ ರೀತಿ ಡಿಸೈನ್ ಕಾಣುತ್ತೆ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು. 1 ಚೈನ್ ಹಾಕೋದು, ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಳೋದು, 2 ಚೈನ್ ಗ್ಯಾಪಿಗೆ ಬರೋ ಹಾಗೆ ನೋಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ಈ ಡಬಲ್ ಕ್ರೋಶ ಆದಮೇಲೆ ನಾನು ಮಾಡೋದು 3 ಚೈನ್ನ ಮಾಡ್ಕೊತೀನಿ. 3 ಚೈನ್ನ ಹಾಕ್ಕೊಂಡು ಆ ನಂತರ ಡಬಲ್ ಕ್ರೋಶ ಹಿಂಭಾಗದಲ್ಲಿ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡ್ಸ್ನೆಲ್ಲ ಮಾಡ್ಕೊತೀನಿ. ನೋಡಿ, ಈ ರೀತಿ ಡಿಸೈನ್ ಮಾಡ್ಕೊತಾ ಹೋಗಬೇಕು. ಒಂದು 4 ಟೈಮ್ಸ್ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 4 ಟೈಮ್ ಆದಮೇಲೆ ಅಲ್ಲಿ ಫಸ್ಟ್ ಲೈನು ಸೇರಿದ್ರೆ 5 ಟೈಮ್ ಆಗುತ್ತೆ. 5 ಟೈಮ್ಸ್ ಆದಮೇಲೆ ನಾನು ಇಲ್ಲೊಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ನಾನಿಲ್ಲಿ ತೊಗೊತಿರೋದು ರಿಂಗ್ ಬೀಡ್ಸು, ಅದ್ರ ಜೊತೆಗೆ ಒಂದು ರೌಂಡ್ ಬೀಡ್ಸ್ನ ತೊಗೊತಾ ಇದ್ದೀನಿ. ನೀವು ಬೇರೆ ಬೀಡ್ಸ್ನ ಕೂಡ ಇಷ್ಟ ಆಗಿ ಡಿಸೈನಲ್ಲಿ ತೊಗೊಬೋದು. ನಾನು ಇವೆರಡು ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ನ ಥ್ರೆಡ್ಗೆ ಹಾಕ್ಕೊಂಡಾದ್ಮೇಲೆ ಒಂದು ಲಾಕ್ನ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಓಕೆ. ಬೀಡ್ಸ್ನ ಹಾಕ್ಕೊಂಡು ಆದಮೇಲೆ ನಾನು ಲಾಕನ್ನು ಮಾಡ್ಕೊತೀನಿ. ಆವಾಗ ಬೀಡ್ಸ್ ಸೆಕ್ಯೂರ್ ಆಗುತ್ತೆ ಈ ಥ್ರೆಡ್ ಜೊತೆಗೆ. ನೋಡಿ, ಹೀಗೆ ಸೆಕ್ಯೂರ್ ಮಾಡ್ಕೊಬೇಕು. ಟೈಟಾಗಿ ಎಳ್ಕೊಳ್ಳಿ, ಆವಾಗ ನೀಟಾಗಿ ಕೂರುತ್ತೆ ಡಿಸೈನು. ನೋಡಿ, ಈ ರೀತಿ ಒಂದೊಂದು ಬೀಡ್ಸ್ನ ತೊಗೊತಿದ್ದೀನಿ. ಇಲ್ಲಿ ಹೆಚ್ಚಿಗೆ ಬೀಡ್ಸ್ನ ನಾನು ತೊಗೊಂಡಿಲ್ಲ, ಸ್ವಲ್ಪ ಬೀಡ್ಸು. ಆ ಬೀಡ್ಸ್ ತೊಗೊಂಡು ಲಾಕ್ ಮಾಡಾದ್ಮೇಲೆ ಸೂಜಿನ ರಿಂಗ್ ಬೀಡ್ಸ್ ಒಳಗೆ ಹಾಕಿ ಥ್ರೆಡ್ನ ತೊಗೊತಾ ಇದ್ದೀನಿ ನಾನು. ಫಸ್ಟ್ ಲಾಕ್ ಮಾಡಿ ಆ ನಂತರ ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಫಸ್ಟ್ ಸೆಕೆಂಡ್ ಓಕೆನಾ, ಡಬಲ್ ಕ್ರೋಶ ಆಯಿತು. ಇದೇ ರೀತಿ ಒಂದು ಆಫ್ ರಿಂಗ್ ಆಗೋ ತನಕನೂ ನಾನು ಡಬಲ್ ಕ್ರೋಶದಿಂದ ರಿಂಗ್ನ ಕವರ್ ಮಾಡ್ತಾ ಬರ್ತೀನಿ. ನೋಡಿ, ಈ ರೀತಿ ಕವರ್ ಮಾಡ್ತಾ ಹೋಗಬೇಕಾಗತ್ತೆ. ಸೂಜಿ ಮೇಲೆ ಒಂದು ಸರಿ ದಾರ, ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತಗೊಂಡು ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಅಲ್ಲಿ ನೋಡ್ಕೊಳ್ಳಿ. ಈ ರೀತಿ ಅರ್ಧ ಭಾಗದಷ್ಟು ಕಂಪ್ಲೀಟ್ ಮಾಡ್ಕೊಬೇಕು. ನೋಡಿ, ಹೀಗೆ ಕಂಪ್ಲೀಟ್ ಆದಮೇಲೆ ಹಿಂಬದಿಯಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ವ, ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಬೀಡ್ಸ್ ಹಿಂಭಾಗದಲ್ಲಿ ಆ ಪಾಯಿಂಟಿಗೆ ಬಂದು ಒಂದು ಲಾಕನ್ನ ಮಾಡ್ಕೊಳ್ಳಿ. ಆವಾಗ ಡಿಸೈನು ನೀಟಾಗಿ ಫಿನಿಶಿಂಗಲ್ಲಿ ಕೂರುತ್ತೆ. ಆನಂತರ ಮತ್ತು ಮೊದಲಿನ ರೀತಿ ನಾನು ರಿಂಗ್ ಬೀಡ್ಸ್ ಮುಖಾಂತರ ಡಬಲ್ ಕ್ರೋಶನ ಹಾಕ್ಕೊತೀನಿ. ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಳೋದು, ರಿಂಗ್ ಬೀಡ್ಸ್ ಒಳಭಾಗದಿಂದ ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಇಲ್ಲಿ ಆಫ್ ಆದಮೇಲೆ ನಾನು 3 ಸರಿ ಈ ರೀತಿ ರಿಂಗ್ ಬೀಡ್ಸ್ ಒಳಭಾಗದಿಂದ ಡಬಲ್ ಕ್ರೋಶನ ಹಾಕ್ಕೊತೀನಿ. ಒಂದು 3 ಸರಿ ಆದಮೇಲೆ ನಾನು ಕೆಲವೊಂದು ಬೀಡ್ಸ್ಗಳನ್ನ ಇಲ್ಲಿ ತೊಗೊತೀನಿ. 3mm ಬೀಡ್ಸ್ ತೊಗೊತಾ ಇರೋದು. ಒಂದು 3 ಬೀಡ್ಸ್ನ ಇಲ್ಲಿ ಹಾಕೊಳ್ಳೋಣ.
ಚಿಕ್ಕ ಚಿಕ್ಕದಾಗಿರೋಂಥ ಬೀಡ್ಸು. ನೀವು ಬೇಕಾದ್ರೆ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ಬೋದು, ಬಟ್ ಸ್ಯಾರಿ ಮ್ಯಾಚಿಂಗ್ ಇರಲಿ. ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಸ್ಯಾರಿಗೆ ಬೇಕಾದಂಗೆ ಕಲರ್ನಲ್ಲಿ ಬೀಡ್ಸ್ಗಳನ್ನ ತೊಗೊಬೋದು. ನೋಡಿ, ಈ ಚಿಕ್ಕದಾಗಿರೋಂಥ 3 mm ಬೀಡ್ಸು ಒಂದು 3 ಥ್ರೆಡ್ಗೆ ಪಾಸ್ ಮಾಡಿಕೊಂಡು ನೋಡಿ ಹೀಗೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿ ಆದ ನಂತರ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಬೀಡ್ಸ್ ಭಾಗದಿಂದ ಥ್ರೆಡನ್ನು ತೊಗೊಂಡು ಡಬಲ್ ಕ್ರೋಶಾ ಹಾಕೋತೀನಿ ನಾನು. ಮತ್ತಿಲ್ಲಿ ಡಬಲ್ ಕ್ರೋಶಾ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು 3 ಒಂದು ಬೀಡ್ಸ್ನ ತೊಗೊಂಡ್ಮೇಲೆ ಮತ್ತೆ ಡಬಲ್ ಕ್ರೋಶಾ ಹಾಕ್ತಾ ಬರಬೇಕು. ಮತ್ತು ಈಗ ಈ ಕಡೆನೂ ಕೂಡ 3 ಟೈಮ್ಸ್ ಡಬಲ್ ಕ್ರೋಶಾನ ಹಾಕೊತಾ ಬನ್ನಿ. ನೋಡಿ ಹೀಗೆ ಕವರ್ ಮಾಡ್ತಾ, ಒಟ್ಟಿನಲ್ಲಿ ರಿಂಗ್ ಬೀಡ್ಸು ಎಲ್ಲೂ ಕೂಡ ಗ್ಯಾಪು ಕಾಣಬಾರ್ದು. ಆ ರೀತಿ ಫುಲ್ ಆಫ್ ಕವರ್ ಮಾಡಿ, ಆವಾಗ ಡಿಸೈನ್ ಬಂದುಬಿಟ್ಟು ನೀಟಾಗಿ ಕಾಣುತ್ತೆ. ನಾನು 3 ಟೈಮ್ಸ್ ಹಾಕಿದ್ದೀನಿ. ಈ ಥರ 2 ಬದಿನೂ ಕೂಡ ಹಾಕಾದ್ಮೇಲೆ ಫಸ್ಟ್ ನಾವು ರಿಂಗ್ ಬೀಡ್ಸ್ ಸ್ಟಾರ್ಟಿಂಗ್ನಲ್ಲಿ ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ, ಅದೇ ಲಾಕ್ ಪಾಯಿಂಟಿಗೆ ಬಂದು ನಾನಿಲ್ಲಿ ಲಾಕನ್ನು ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ರಿಂಗ್ ಬೀಡ್ಸ್ ಫುಲ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಇಷ್ಟು ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಲೆಂತ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿ ಆ ಗ್ಯಾಪಿಗೆ ಬರೋ ಹಾಗೆ ನೋಡಿ ಒಂದು ಲಾಕನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶಾನ ಹಾಕ್ಕೊತಿದ್ದೀನಿ ನಾನು. ಇವಾಗ ಡಿಸೈನ್ ನಿಮಗೆ ನೀಟಾಗಿ ಕಾಣುತ್ತೆ ಅನ್ಕೊತೀನಿ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ತುಂಬ ಟೈಮ್ ತೊಗೊಂಡೇ ಮಾಡ್ಬೋದು. ಸಿಂಗಲ್ ಕಲರಲ್ಲಿ ನಾನು ಹಾಕಿರೋದು. ನಾನೀಗ ಡಬಲ್ ಕ್ರೋಶಾ ಹಾಕಿದ್ದಲ್ವ, ಅದ ನಂತರ ನಾನು 3 ಚೈನ್ನ ಹಾಕಿ ಮತ್ತೆ ಲಾಕ್ನ ಮಾಡ್ತಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗೋದು. ಡಬಲ್ ಕ್ರೋಶಾ ಹಾಕ್ಕೊಂಡು ಅದೇ 3 ಚೈನ್ನ ಹಾಕಿ ಪಿಕಾಕ್ ಹಾಕೊಳೋದು. ಎಂಡಿಂಗ್ನಲ್ಲಿ ನೋಡಿ, ಈ 3 ಚೈನ್ ಹಾಕ್ಕೊಂಡು ಪಿಕಾಕ್ ಹಾಕಾದ್ಮೇಲೆ ಒಂದು ಲಾಕ್ನ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಪಿಕಾಕ್ ಇದರಲ್ಲಿ ಡಿಸೈನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ಪಾಯಿಂಟ್ ಇರುತ್ತೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಡಬಲ್ ಕ್ರೋಶಾನ ಹಾಕ್ಕೊತಿದ್ದೀನಿ. ನೋಡಿ, ನಿಮಗೆ ಕಾಣ್ತಾ ಇದೆ. ಆನಂತರ ಒಂದು 2 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆಯೋ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಈ ಕಟ್ ಮಾಡ್ಕೊಳೋದ್ರಿಂದ ಡಿಸೈನು ಬಿಚ್ಚೋಗಲ್ಲ, ಥ್ರೆಡ್ಡು ಟೈಟಾಗಿ ಕೂರುತ್ತೆ. ಈಗ ನಂತರ ಹಿಂಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಈ ಎಕ್ಸ್ಟ್ರಾ ಥ್ರೆಡ್ಸ್ನ ಅಲ್ಲಿ ಅಟ್ಯಾಚ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ಡಿಸೈನ್ಗೆ. ನೋಡಿ, ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂತೆ. ಯಾವುದೇ ರೀತಿ ಕುಚ್ಚುಗಳು ಏನಿಲ್ಲ ಇದರಲ್ಲಿ. ಕೆಲವೊಂದು ಬೀಡ್ಸ್ಗಳನ್ನ ಮಾತ್ರ ಯೂಸ್ ಮಾಡಿರೋಂಥ ಡಿಸೈನು. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಒಂದು 4 ಚೈನಷ್ಟು ಈ ಪಿಕಾಕ್ ನಾಟ್ ಆದಮೇಲೆ ನೆಕ್ಸ್ಟ್ ಮತ್ತೊಂದು ಬೀಡ್ಸ್ನ ತೊಗೊತಾ ಬನ್ನಿ. ಡಿಸೈನ್ ಮಾತ್ರ ಸೀರೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಹೆಚ್ಚಿಗೆ ಬೀಡ್ಸ್ ಇಲ್ಲದೆ ಆರಾಮಾಗಿ ಮಾಡೋಂತಹ ಡಿಸೈನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.